Brahmin's Cafe, Brahmin's Cafe. ಏನ್ ಮಾಡ್ತಾ ಇದೀಯಾ ಸುಕನ್ಯಾ? ನೀನು ಯಾರನ್ನ ಕೇಳಿ ಇದನ್ನೆಲ್ಲ ಮಾಡ್ತಾ ಇದೀಯಾ? ಏನ್ ಶಾಂತ ಇದು? ನೀನೇ ತಾನೇ ಇವರಿಬ್ರನ್ನ ಒಳಗಡೆ ಬರ ಕೇಳು ಅಂತ ಹೇಳಿದ್ದು. ಅದಕ್ಕೆ ನಾನು ಕರೆದಿದ್ದು. ನಮ್ಮ ಶಾಸ್ತ್ರದ ಪ್ರಕಾರ ಸೊಸೆನ ಸಂಪ್ರದಾಯಬದ್ಧವಾಗಿ ಬರ ಮಾಡ್ಕೋಬೇಕಲ್ವಾ? ಶಾಸ್ತ್ರ ಸಂಪ್ರದಾಯ ಅದು ಇವಳಿಗೆ. ಇವರಿಬ್ರು ಏನೋ ನಮ್ಮೊಕ್ಕೆ ತಗೊಂಡು ಗುರು ಹಿರಿಯರ ಸಮ್ಮುಖದಲ್ಲಿ ಆಶೀರ್ವಾದ ತಗೊಂಡು ಮದುವೆ ಮಾಡ್ಕೊಂಡವ್ರ? ಕದ್ದು ಮುಚ್ಚಿ ತಾಳಿ ಕಟ್ಟಿಸ್ಕೊಂಡು ಬಂದವಳಿಗೆ ಎಂಥ ಸಂಪ್ರದಾಯನೇ? ಬಿಟ್ಟವಳನ್ನ ಮನೆ ಒಳಗೆ ಬಿಟ್ಕೊಳ್ತಿರೋದು ತಪ್ಪು ತಪ್ಪು. ಕೇವಲ ನನ್ನ ಈ ಮಗನಿಗೋಸ್ಕರ ಅವಳು ಕಚ್ಚಿ ಸಹಿಸ್ಕೊಂಡು ಇವಳನ್ನ ಈ ಹೊಸಲು ಒಳಗಡೆ ಬಿಟ್ಕೋತಾ ಇದ್ದೀನಿ. ಇದನ್ನ ಅರ್ಥ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿದ್ರೆ ಇವಳಿಗೂ ಕ್ಷೇಮ, ನನಗೂ ಕ್ಷೇಮ. ಕಾಲಿಟ್ಟು ಬರ್ಮಾಡ್ಕೋಬೇಕಂತ ಇವಳನ್ನ. ಏ ವೈಷ್ಣವಿ, ಹೋಗ ಸೇರ್ ತಗೊಂಡು ಒಳಗ್ ಬಾರೆ. ಇವಳ ದೇಸೆಯಿಂದ ನಿಮಗ್ ಮಕ್ಕ ಕಾಯ್ತಲ್ಲ ಮಂಗಳಾರತಿ, ಬೇಕಿತ್ತ ನಿಮಗಿದೆಲ್ಲ? ಕರ್ಣ, ಐ ಆಮ್ ರಿಯಲಿ ಸಾರಿ ಕರ್ಣ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನನಗೇನು ಬೇಜಾರಿಲ್ಲ, ನೀವು ಮನ್ಸು ಕೆಡಿಸ್ಕೋಬೇಡಿ. ಒಳಗೆ ಬನ್ನಿ ಅಂತ ಅಮ್ಮ ಕರೀತಿರೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ಈ ಶಾಸ್ತ್ರ ಸಂಪ್ರದಾಯ ಅಂತ ನಾನು ನಿರೀಕ್ಷೆ ಮಾಡ್ತೀನ? ನೆವರ್. ಪಾಪ ನಮಗೋಸ್ಕರ ಸುಕನ್ಯಾ ಆಂಟಿ ಬಯಸ್ಕೊಳ್ಳೋ ಹಾಗಾಯ್ತಲ್ಲ, ಅದಕ್ಕೆ ಬೇಜಾರಾಯ್ತು ಅಷ್ಟೆ. ಯಾವುದನ್ನು ತಲೆಗೆ ಹಾಕೊಳ್ದೆ ಬಲಗಾಲಿಟ್ಟು ಒಳಗೆ ಹೋಗೋಣ ಬನ್ನಿ. Welcome. Please welcome to a little small tiny world, madam. Good.
ಹೇಗಿದೆ ನಮ್ಮ ಪುಟ್ಟ ಪ್ರಪಂಚ? ಬ್ಯೂಟಿಫುಲ್. ವೈಭವ್, ಹಾ. ನಿಜ ಹೇಳ, ನಿಮ್ಮ ಹಾಗೆ ನಿಮ್ಮ ರೂಮ್ ಸಹ ತುಂಬ ಅಂದವಾಗಿದೆ. ನಿಮ್ಮ ನಗುವಿನಂತೆ ನಿರ್ಮಲವಾಗಿದೆ. ನಿಮ್ಮ ಆಸಕ್ತಿ, ಅಭಿರುಚಿ, ನಿಮ್ಮ ಹಾಲಿನಂಥ ಮನಸ್ಸು ಇದಕ್ಕೆ ಕನ್ನಡಿ ಹಿಡ್ದಾಗಿದೆ. ಅಬ್ಬಬ್ಬಬ್ಬಬ್ಬ, ಎಂಥ ಅಪ್ರಿಷಿಯೇಷನ್ನು, ಎಂಥ ಅಡ್ಮಿರೇಷನ್. ಶಬಾಷ್ ವೈಭವ್, ಶಬಾಷ್. ಸದ್ಯ ಬ್ಯಾಚುಲರ್ಸ್ ರೂಮ್ ಅಂದ್ರೆ ತಿಪ್ಪೆ ಗುಂಟಿಗಿಂತ ಅಧ್ವಾನವಾಗಿರುತ್ತೆ ಅನ್ನೋ ಆರೋಪ ನನ್ನಿಂದ ರಾಂಗ್ ಆಯ್ತಲ್ಲ. ಶಬಾಷ್. ಕರುಣ, ಇನ್ಮೇಲೆ ಈ ಮನೆ ಜವಾಬ್ದಾರಿ, ನಮ್ಮ ರೂಮಿನ ಜವಾಬ್ದಾರಿ ಅಲ್ಲ, ಮಹಾರಾಣಿ ಅವ್ರದ್ದೇ. ಅಷ್ಟೇ ಅಲ್ಲ, ನಿಮ್ಮ ಜವಾಬ್ದಾರಿ ಕೂಡ. ಅದ್ ನಿನಗೆ ಯಾವಾಗಲೂ ಒಪ್ಸಾಗಿದೆ ಕರುಣ. ಕರುಣ, ಅಮ್ಮ ಅನ್ನೋ ಪದಕ್ಕೆ ಡೆಫಿನೇಷನ್ ಇದೆಯಾ? ಅದು ಜಸ್ಟ್ ಪದ ಆಗಿದ್ರೆ ನಿರ್ದಿಷ್ಟವಾದ ಡೆಫಿನೇಷನ್ ಇರ್ತಿತ್ತು. ನನ್ನ ಪ್ರಕಾರ ಅಮ್ಮ ಅನ್ನೋದು ಒಂದು ಪದ ಮಾತ್ರ ಅಲ್ಲ, ಒಂದು ಅನುಭೂತಿ. ಅನುಭವಕ್ಕೆ ಮಾತ್ರ ದಕ್ಕುವಂಥದ್ದು. ಇಟ್ಸ್ ಅ ಫೀಲ್. ಬಲ್ಲವನೇ ಬಲ್ಲ, ಬೆಲ್ಲದ ರುಚಿ ಅನ್ನೋ ಹಾಗೆ ಅಮ್ಮನ ಪ್ರೀತಿನ ಸವಿದೋರ್ಗೆ ಗೊತ್ತು. ಹೌದು, ಯಾಕೆ ಪ್ರಶ್ನೆ ಕೇಳಿದ್ರಿ? ಯಾಕಂದ್ರೆ ಇಷ್ಟು ದಿವಸ ನಾನು ನೋಡಿದ ಅಮ್ಮನೇ ಬೇರೆ, ನಿನ್ನೆ ದೇವಸ್ಥಾನದಲ್ಲಿ ನಮ್ಮ ವಿಷಯ ಗೊತ್ತಾದ ಮೇಲೆ ನೋಡಿದ ಅಮ್ಮನೇ ಬೇರೆ. ಅವರೇನ ಇವರು ಅಂತ, ಅಥವಾ ನಾನೇನಾದ್ರೂ ಕನಸು ಕಾಣ್ತಾ ಇದ್ದೀನಿ ಅಂತ ನನ್ನ ಮೈ ನಾನೇ ಚೂಟ್ಕೊಂಡಿದ್ದೀನಿ. ನನಗೆ ಅಷ್ಟೊಂದು ಬದಲಾವಣೆ ಕಾಣಿಸಿದೆ ಅಂದ್ರೆ ಏನನ್ ನಿಮಗ್ ಕಾಣಿಸಲ್ವಾ? ನಿಜ ಹೇಳ್ತೀನಿ ಕರುಣ, ಅವ್ರಿಗೆ ಈ ತರ ಎಲ್ಲ ಬೈಯೋಕ್ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಕೋಪ ಮಾಡ್ಕೊಂಡಿರೋದನ್ನೇ ನಾನು ನೋಡಿಲ್ಲ. ಸಮಯ ಸಂದರ್ಭ ಎಂತೋರ್ ಬಾಯಲ್ಲೂ ಹತ್ರ ಮಾತಾಡ್ಸುತ್ತೆ ವೈಭವ್. ಬೆಳ್ದಿರೋ ಮಗ ಕೈ ತಪ್ಪೋಗ್ತಾನೆ ಅನ್ನೋ ಭಯ, ಆತಂಕ ಅವ್ರನ್ನ ಅತಂತ್ರ ಸ್ಥಿತಿಯಲ್ಲಿ ನೆಲೆಸಿದೆ. ಮನಸ್ಸಿಗೆ ಮಂಕ ಕವಿಯಾಗಿ ಮಾಡಿದೆ. ಯೋಚನೆ ಮಾಡೋ ಶಕ್ತಿನೇ ಅದು ಕಸಿದ್ಕೊಂಡ್ಬಿಟ್ಟಿದೆ. ಇರ್ಬೋದು, ಆ ಆಘಾತ ಅವ್ರ ಮನ್ಸನ್ನ ಬ್ಲ್ಯಾಂಕ್ ಮಾಡಿರ್ಬೋದು. ಆದ್ರೆ ಹೃದಯಕ್ಕೆ ಗೊತ್ತಾಗೋದಿಲ್ವಾ ಅವ್ರ ಮಗ ಮಾಡಿದ್ದು ಸರಿನೋ ತಪ್ಪೋ ಅಂತ? ಅದು ಗೊತ್ತಾಗಿರೋದಕ್ಕೆ ನಮ್ಗೆ ಇವಾಗ ಇಲ್ಲಿ ಎಂಟ್ರಿ ಸಿಕ್ಕಿರೋದು. ಇಲ್ಲ, ಈಗಲೂ ಅವರೇ ನನ್ನ ಮನಸ್ಫೂರ್ತಿಯಾಗಿ ಕ್ಷಮಿಸಿಲ್ಲ. ನಾನು ಮಾಡಿರೋದು ತಪ್ಪು ಅಂತಾನೆ ಅವ್ರ ಮನ್ಸಲ್ಲಿದೆ. ನಿಮ್ಮನ್ನ ತಪ್ಪು ಅಂತಿಲ್ಲ ವೈಭವ್. ನಿಮ್ ಜೊತೆ ಇರೋ ನಾನು ಅವ್ರಿಗೆ ತಪ್ಪಾಗಿ ಕಾಣಿಸ್ತಿದ್ದೀನಿ ನೋಡಿ. ಸಂದೇಹ ಪಡ್ಬೇಡಿ, ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಹಾಗೇ ಇದೆ, ಎಳ್ಳಷ್ಟು ಕಡಿಮೆ ಆಗಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೊರಗೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಬೇಡ ಅಂತ ತಡೆದು ನಿಮ್ ಜೊತೆ ನನಗೂ ಬರಕ್ ಹೇಳಿದ್ದು. ಆದ್ರೂ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಅಮ್ಮನ ಮನಸ್ಸು ನಿಮ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನಿಮ್ಮ ಮೇಲೆ ಯಾವುದೇ ಕೋಪ ಇಲ್ಲ, ಇರೋದೆಲ್ಲ ನನ್ನ ಮೇಲೇನೆ. ನಾನೇ ನಿಮ್ಮ ಮನ್ಸು ಕೆಡಿಸಿ ನಿಮ್ಮನ್ನ ಮದುವೆ ಆಗಿದ್ದೀನಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನೀವು ರಾತ್ರಿ ಎಲ್ಲ ಹೊರಗಡೆ ಒದ್ದಾಡ್ತಿದ್ರೆ ಅಮ್ಮ ಒಳಗಡೆ ಒದ್ದಾಡ್ತಾ ಆಗಾಗ ಬಂದು ಕಿಟಕಿಯಲ್ಲಿ ನೋಡಿಕೊಂಡು ನೊಂದ್ಕೊಳ್ತಾ ಇದ್ರು. ಅದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ.
ಒಂದು ಇಡೀ ರಾತ್ರಿ ನನಗೆ ಶಿಕ್ಷೆ ಕೊಟ್ರಲ್ಲ, ಯಾವ ತಾಯಿ ತಾನೇ ಈ ತರ ಮಾಡ್ತಾರೆ ಹೇಳು? ಈಗೀಗಂತೂ ಅವ್ರಿಗೆ ನನಗಿಂತ ಸೌಂದರ್ಯನೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಅಲ್ಲ, ಮದುವೆ ಆಗ್ಬೇಕಾದವಳ ಜೊತೆಲಿ ಕನ್ಸು ಕಾಣ್ಬೇಕಾಗಿರೋ ನಾನು, ಆದ್ರೆ ಅವ್ರು ಕಾಣ್ತಾ ಕೂತಿದ್ದಾರೆ. ನಿಜವಾದ ಮಂಕು ಬೂದಿ ಎರಚ್ತಾ ಇರೋದು ಅವಳು. ಇದೆಲ್ಲ ಅವ್ರಿಗೆ ಯಾರು ಅರ್ಥ ಮಾಡಿಸ್ತಾರೆ? ಅರ್ಥ ಆಗುತ್ತೆ ವೈಭವ್, ಯಾರಾದ್ರೂ ಅರ್ಥ ಮಾಡಿಸ್ತಾರೆ. ಗುರುಗಳೇ, ಹೇಳಮ್ಮ. ಗುರುಗಳೇ, ನೀವ್ ಅವತ್ತು ಹೇಳಿದ್ದೇನು, ನಿನ್ನೆ ಆಗಿದ್ದೇನು? ನನ್ ಮಗಳು ನನಗ್ ಪುನಃ ಸಿಗ್ತಾಳೆ ಅನ್ನೋ ಆಸೆನ ಬಿಟ್ಬಿಟ್ಟಿದ್ದೆ. ಎಲ್ಲೋ ಒಂದ್ ಕಡೆ ಸುಖವಾಗಿ ಬೆಳೀತಿದ್ದಾಳೆ, ಹಾಗೆ ಇದ್ಬಿಡ್ಲಿ ಅಂತ ನನಗ್ ನಾನೇ ಸಮಾಧಾನ ಮಾಡ್ಕೊಂಡಿದ್ದೆ. ಆದ್ರೆ ಆವತ್ತು ನೀವು ನಿಮ್ ಮಗಳು ನಿನಗ್ ಸಿಗ್ತಾಳೆ, ಆದ್ರೆ ಮಗಳಾಗಲ್ಲ ಸೊಸೆಯಾಗಿ ಸಿಗ್ತಾಳೆ ಅಂತ ಅಂದ್ರಿ. ನನ್ನ ಒಳಗಡೆ ಇಲ್ದೇ ಇರೋ ಆಸೆನ ಮನ್ಸಲ್ಲೇ ಹುಟ್ಟಾಕಿದ್ರಿ. ಯಾರಿಗೂ ಸಿಗದೆ ಇರೋ ಭಾಗ್ಯ ನನಗ್ ಸಿಗ್ತಾ ಇದೆಯಲ್ಲ ಅಂತ ಕಂಡು ದೇವ್ರಿಗೆಲ್ಲ ಕೈ ಮುಗ್ದೆ. ಈ ಮದುವೆ ಒಂದು ನಿರಾತಂಕವಾಗಿ ನಡೆದ್ರೆ ಸಾಕಪ್ಪ ಅಂತ ಹರಕೆಗಳನ್ನ ಕಟ್ಕೊಂಡೆ. ಆದ್ರೆ ಏನಾಯ್ತು ಗುರುಗಳೇ? ನಿಮ್ಮ ಮಾತು ಅನಿಸ್ದೇ ಹೋಯ್ತಲ್ಲ. ಹಸೆ ಮನೆ ತನಕ ಬಂದಿದ್ ನನ್ನ ಮಗಳು ಕಣ್ಣೀರ್ ಸುರಿಸ್ತಾ ಮನೆಗೆ ಬಂದೋದು. ಇನ್ಯಾವಳು ಗತಿ ಕೆಟ್ಟೋಳು ನನ್ನ ಮಗನ್ ತಲೆ ಸೌರಿ ನನ್ನ ಮನೆ ಸೇರೋ ಹಾಗಾಯ್ತು. ಯಾಕೆ ಹೀಗಾಗ್ತಾ ಇದೆ ಗುರುಗಳೇ? ನಮ್ಮಿಂದ ಏನ್ ತಪ್ಪಾಯ್ತು? ಒಂದು ಅರ್ಥ ಆಗ್ತಾ ಇಲ್ಲ. ಅಮ್ಮ, ಅಜ್ಜಿ, ಏನೇ ಮುಗೀತು, ನನ್ನ ಕತೆ ಮುಗೀತು. ಯಾರು ಬಂದ್ರು, ಯಾವ ದೇವ್ರು ಬಂದ್ರು, ನನ್ನನ್ನು ವೈಭವ್ನ ಒಂದ್ ಮಾಡಕ್ಕಾಗಲ್ಲ. ಆ ಯೋಚನೆನ ನೀವು ಬಿಟ್ಬಿಡಿ. ಏಯ್, ಅದೇನಂತ ಸರಿಯಾಗಿ ಹೇಳೆ. ಮಾತು ಅಳೋದೊಂದು ಕಲ್ತಿದ್ಯಾ ನೀನು? ಅದೇನಾಯ್ತು ಅಂತ ಸರಿಯಾಗಿ ಹೇಳಿ ಸೌಂದರ್ಯ. ಕಡೆಗೂ ಆ ಕರುಣನೇ ಗೆದ್ಬಿಟ್ಲು. ಆ ಶಾಂತಮ್ಮನ ಮನೆಯವರು ಅವಳನ್ನ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಂಡ್ರಂತೆ. ಈಗಷ್ಟೇ ವೈಷ್ಣವಿ ಫೋನ್ ಮಾಡಿದ್ಲು. ನಿಜಾನೇನೆ? ನಾನ್ ಯಾಕಜ್ಜಿ ಸುಳ್ಳು ಹೇಳಿ? ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊ. ಇದೇನಮ್ಮ ಇವಳು ಹೀಗೆ ಹೇಳ್ತಿದ್ದಾಳೆ? ಯಾವುದೇ ಕಾರಣಕ್ಕೂ ಅವಳನ್ನ ಮನೆ ಹೊಸಲು ತುಳಿಯೋಕ್ ಬಿಡಲ್ಲ ಅಂತ ಶಾಂತಮ್ಮ ಹೇಳಿದ್ರಲ್ಲ. ಏನ ಹೆಂಗಸು ರಾಜಕಾರಣಿಗಳ ತರ ಭರವಸೆ ಕೊಟ್ಟಿದ್ದು. ನಿನ್ನ ಹಾಗೆ ನೋಡ್ಕೊಂತೀನಿ, ಹೀಗೆ ನೋಡ್ಕೊಂತೀನಿ, ಚಿನ್ನಾರನ್ನ ಅಂತ ಆಸೆ ಹುಟ್ಟಿಸಿದ್ದು. ಅದನ್ನ ನಂಬ್ಕೊಂಡು ನಾನ್ ಬೇರೆ ನನ್ನ ಫ್ರೆಂಡ್ಸ್ ಹತ್ರ ಚಾಲೆಂಜ್ ಬೇರೆ ಕಟ್ಟಿದ್ದೆ ಅಜ್ಜಿ. ಈಗ ನಾನು ಅವ್ರಿಗೆಲ್ಲ ಹೇಗ್ ಮುಖ ತೋರಿಸ್ಲಿ? ಆ ಹೆಂಗ್ ತೋರಿಸಿದ ಪ್ರೀತಿಗೆ, ಸುರಿಸಿದ ಕಣ್ಣೀರ್ಗೆ ನಾನು ಮೋಸ ಹೋಗ್ಬಿಟ್ಟೆ. ಅದು ಒಂದಲ್ಲ ಅಂತ ಎರಡೆರಡು ಸಲ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಮಾತಾಡಮ್ಮ. ಏನ್ ಮಾತಾಡ್ಲಿ? ಏನ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತೇ ಆಗ್ತಾ ಇಲ್ಲ. ಶಾಂತಮ್ಮ ಯಾಕೆ ಹೀಗೆ ಮಾಡಲು? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ.
ಅವಳು ಈ ರೀತಿ ಮಾಡಕ್ ಸಾಧ್ಯ ಇಲ್ಲ. ಆ ಕರ್ಣನ್ನ ಸೊಸೆ ಅಂತ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಯಾರ್ದೋ ಒತ್ತಡದಿಂದ ಈ ಕೆಲಸ ಮಾಡಿರ್ಬೇಕು. ಹಾಗಂತ ಇದೇ ಶಾಶ್ವತ ಅನ್ಕೋಬೇಡ. ಆ ಮನೆಯಲ್ಲಿ ಶಾಂತಮ್ಮನ ಮಾತು ಎತ್ತಾಕಕ್ಕೆ ಯಾರಿಗೂ ಧೈರ್ಯ ಇಲ್ಲ. ನಾನು ಹಾಗೆ ಅನ್ಕೊಂಡು ಅದೇ ನಂಬಿಕೆಯಲ್ಲಿದ್ದೆ. ಆದ್ರೆ ಏನಾಯ್ತು? ಅವಳ ಮನೆ ಸೇರ್ಕೊಂಡ್ಲಲ್ಲ, ಇನ್ನು ಅವಳನ್ನ ಅಲ್ಲಿಂದ ಅಲ್ಲಾಡ್ಸಕ್ಕಾಗುತ್ತಾ? ನೆವರ್, ಸಾಧ್ಯನೇ ಇಲ್ಲ. ಕಾನೂನು ಪ್ರಕಾರ ಅವಳೇ ವೈಭವ್ ಹೆಂಡತಿ. ಈಗ ಮನೆಯವ್ರ ಶ್ರೀರಕ್ಷೆನೂ ಸಿಕ್ತು. ಕಡೆಗೂ ಎಲ್ಲರೂ ಸೇರಿ ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ಲ. ಸುಮ್ನಿರೆ, ನೀನ್ ಏನೇನೋ ಮಾತಾಡ್ಬೇಡ. ಅಲ್ಲಿ ನಿಜವಾಗ್ಲೂ ಏನ್ ನಡೆದಿದೆ, ಶಾಂತಮ್ಮ ಯಾವ ಕಾರಣಕ್ಕೆ ಸೋತಿದ್ದಾರೆ ಅಂತ ತಿಳಿದೆ ನಮ್ಮಷ್ಟಕ್ಕೆ ನಾವೇ ಯಾವ್ದಾವ್ದೋ ತೀರ್ಮಾನಕ್ಕೆ ಬರಬಾರ್ದು. ಸರಿಯಾಗಿ ಹೇಳ್ದೆ ಕಮಲಾ. ಕಾರಣ ಏನೇ ಇರ್ಲಿ, ಅವಳ ಮನೆ ಸೇರಿದ್ದು ಸತ್ಯ ತಾನೇ. ಅದನ್ನ ಬದಲಾಯಿಸಕ್ಕಾಗತ್ತಾ? ನನಗಾಗಿದ್ದ ನಷ್ಟನ ತುಂಬ್ಸಕ್ಕಾಗತ್ತಾ? ನನ್ನ ಹಣೆ ಬರೋಣ ಬದಲಾಯಿಸಕ್ಕಾಗುತ್ತಾ? ವೈಭವ್ ಇವತ್ತು ಸಿಗ್ತಾನೆ, ನಾಳೆ ಸಿಗ್ತಾನೆ ಅಂತ ಹುಸಿ ಭರವಸೆಯಲ್ಲಿ ನನ್ನ ಕೈಲಿ ಕಾಯೋದಿಕ್ಕಾಗಲ್ಲ. ಅಲ್ಲಿ ನಮ್ಮನೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನನ್ನ ಆಸೆ ಈಡೇರ್ಲಿಲ್ವಲ್ಲ ಅಂತ ಸಂಕಟದಲ್ಲಿ ನಾನು ಒದ್ದಾಡ್ತಾ ಇದ್ರೆ ನೀವು ನಗ್ತಾ ಇದ್ದೀರಲ್ಲ. ಹಾಗಾದ್ರೆ ನೀವ್ ಇದುವರೆಗೂ ಹೇಳಿದ್ದೆಲ್ಲ ಸುಳ್ಳ? ನನ್ನನ್ನ ಅಪಹಾಸ್ಯ ಮಾಡಿ ನಗ್ತಾ ಇದ್ದೀರಾ ಗುರುಗಳೇ? ನನ್ನ ನಗುವಿನ ಅರ್ಥ ಪ್ರತಿಯೊಂದನ್ನು ನಗ್ತಾ ನಗ್ತಾ ಸ್ವಾಗತಿಸಬೇಕು ಅಂತ. ಭಾಗ್ಯ ಬಂದಾಗ ಹಿರಿ ಹಿರಿ ಹಿಗ್ಗೋದು, ಭಾಗ್ಯ ಕಣ್ಮುಂದೆ ಇದ್ರೂ ಅದನ್ನು ನೋಡಕ್ಕಾಗದೆ ಚೈತನ್ಯ ಕಳ್ಕೊಂಡು ಪರಿತಪಿಸೋದು ಮನುಷ್ಯನ ಸಹಜ ಗುಣ. ಅರ್ಥ ಆಗ್ತಾ ಇಲ್ಲ ನನ್ಗೆ. ನೀವ್ ಹೇಳಿದ್ದೆಲ್ಲ ಸುಳ್ಳ? ದಯವಿಟ್ಟು ಅರ್ಥ ಆಗೋ ಹಾಗೆ ಹೇಳಿ. ಪ್ರತಿಯೊಂದು ಅರ್ಥ ಆಗೋ ಹಾಗಿದ್ದಿದ್ರೆ ಆ ದೇವ್ರಿಗೂ ನಮಗೂ ವ್ಯತ್ಯಾಸನೇ ಇರ್ತಿರ್ಲಿಲ್ಲ. ನನ್ನ ದೃಷ್ಟಿಗೆ ಗೋಚರವಾಗೋದಷ್ಟೇ ನಾನು ಹೇಳಬಲ್ಲೆ. ದಿಗಂತದಾಚೆ ಇರೋ ಸತ್ಯ ನಿನ್ನ ಗೋಚರ ಆಗಬೇಕು ಅಂತಂದ್ರೆ ನಿನ್ನ ಒಳಗಣ್ಣು ತೆರೆಯಬೇಕು. ಅದಕ್ಕಿನ್ನೂ ಕಾಲ ಕೂಡ ಬಂದಿಲ್ಲಮ್ಮ. ನಿನ್ನ ಮಗಳು ಸೊಸೆಯಾಗಿ ಬಂದೇ ಬರ್ತಾಳೆ ಅನ್ನೋದು ಸುಳ್ಳಲ್ಲ, ಅದು ವಿಧಿ ಲಿಖಿತ. ಅದನ್ನ ಅಳಿಸ್ಲಕ್ ಸಾಧ್ಯನೇ ಇಲ್ಲ, ತಿದ್ದಿ ಬರೆಯೋದಕ್ಕೂ ಆಗೋದಿಲ್ಲ. ಗುರುಗಳೇ, ಗುರುಗಳೇ, ದಯವಿಟ್ಟು ಹೊರಟ್ಬಿಡ್ಬೇಡಿ. ನನ್ನ ಮನಸ್ಸಲ್ಲಿರೋ ಗೊಂದಲಗಳಿಗೆ ನೀವೇ ಉತ್ತರ ಹೇಳ್ಬೇಕು. ಹೇಳಿ ಗುರುಗಳೇ, ನನ್ನ ಮಗಳು ಸೌಂದರ್ಯ ನನ್ನ ಸೊಸೆಯಾಗಿ ಬರ್ತಾಳೆ ತಾನೆ? ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಕಾಲನೇ ಉತ್ತರ ಕೊಡು.